identify, track and punish every terrorist and their backers. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತದ ರಕ್ಷಣಾ ಶಕ್ತಿಯ ವಿಷಯಗಳನ್ನು, ನಮ್ಮ ಸೇನೆಯ ಸಾಧನೆಗಳನ್ನು ಮತ್ತು ಮೇಕ್ ಇನ್ ಇಂಡಿಯಾ ಅಭಿಯಾನದ ಶಕ್ತಿಯನ್ನು ನಿಮ್ಮ ಭಾಷೆಯಲ್ಲಿ ಅಂದರೆ ಕನ್ನಡದಲ್ಲಿ ಕೇಳಿ. ಭಾರತದ ಪ್ರತಿ ಮಿಸೈಲ್ ಉಡಾವಣೆ, ಪ್ರತಿ ಯುದ್ಧ ವಿಮಾನದ ಆಗಮನ, ಪ್ರತಿ ನೌಕಾ ಶಕ್ತಿಯ ಹೆಜ್ಜೆ ಎಲ್ಲವೂ ನಿಮಗೆ ತಲುಪಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಕನ್ನಡಿಗರು ಮತ್ತು ಭಾರತ ಮಾತೆಯ ಹೆಮ್ಮೆಯ ಮಕ್ಕಳು. ಆ ಹೆಮ್ಮೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಚೀನಾ ಮೊದಲ ಬಾರಿಗೆ ಒಪ್ಪಿಕೊಂಡಿದೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನದ ನೆಲೆಯಲ್ಲಿ J-10C ಯುದ್ಧ ವಿಮಾನಗಳ ಟೆಕ್ನಿಷಿಯನ್ಸ್ ಇದ್ದರು. ಸ್ನೇಹಿತರೆ, ಇದು ತುಂಬ ಮಹತ್ವದ ಸುದ್ದಿ. ಆಪರೇಷನ್ ಸಿಂಧೂರ್ನ 1 ವರ್ಷದ ನಂತರ ಚೀನಾ ಮೊದಲ ಬಾರಿಗೆ ಬಾಯ್ಬಿಟ್ಟಿದೆ. ಹೌದು, ಚೀನಾ ತನ್ನ ಸ್ಟೇಟ್ ಬ್ರಾಡ್ಕಾಸ್ಟರ್ CCTVಗೆ ನೀಡಿದ ಸಂದರ್ಭದಲ್ಲಿ ಏವಿಯೇಷನ್ ಇಂಡಸ್ಟ್ರಿ ಕಾರ್ಪೊರೇಷನ್ ಆಫ್ ಚೈನಾ ಅಂದರೆ AVIC ಎಂಬ ಕಂಪನಿಯ ಇಂಜಿನಿಯರ್ ಒಬ್ಬರು ಹೇಳಿದ್ದೇನೆಂದರೆ, ಅವರು ಸ್ವತಃ ಪಾಕಿಸ್ತಾನ್ ಏರ್ಫೋರ್ಸ್ನ ಬೇಸ್ನಲ್ಲಿ ಇದ್ದರು ಅಂತ. J-10C ಫೈಟರ್ ಜೆಟ್ಗೆ ಆನ್ ಸೈಟ್ ಟೆಕ್ನಿಕಲ್ ಸಪೋರ್ಟ್ ನೀಡಲು. ಅವರ ಹೆಸರು ಜಾಂಗ್ ಹೆಂಗ್. AVIC ಎಂದರೆ ಚೀನಾದ ಅತ್ಯಂತ ಪ್ರಮುಖ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಕಂಪನಿ. ರಫೇಲ್, ತೇಜಸ್ ತರಹದ ಅಡ್ವಾನ್ಸ್ಡ್ ಫೈಟರ್ಸ್ ಮತ್ತು ಡ್ರೋನ್ಸ್ಗಳನ್ನು ತಯಾರಿಸುವ ಸಂಸ್ಥೆ. ಜಾಂಗ್ ಹೇಳಿದ್ದೇನೆಂದರೆ, ನಾವು ಇದ್ದ ಬೇಸ್ನಲ್ಲಿ ಪ್ರತಿದಿನ ಫೈಟರ್ ಜೆಟ್ಸ್ಗಳು ಟೇಕ್ ಆಫ್ ಆಗುವ ಶಬ್ದ, ಏರ್ ರೈಡ್ ಸೈರನ್ಸ್ಗಳು ಗಟ್ಟಿ ಆರ್ಭಟ ಕೇಳಿಸುತ್ತಿತ್ತು. ಮೇ ತಿಂಗಳ ಬೆಳಗ್ಗೆ 10:30-11 ಹೊತ್ತಿಗೆ ತಾಪಮಾನ ಈಗಾಗಲೇ 50 ಡಿಗ್ರಿ ಸೆಲ್ಸಿಯಸ್ ಅಂದರೆ 122 ಡಿಗ್ರಿ ಫ್ಯಾರನ್ಹೈಟ್ ತಲುಪಿತ್ತು. ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಇದು ನಿಜಕ್ಕೂ ತುಂಬ ಕಷ್ಟದ ಅನುಭವ ಆಗಿತ್ತು. ಆದರೂ ಅವರ ಟೀಮ್ನ ಉತ್ಸಾಹ ಏನಾಗಿತ್ತು ಗೊತ್ತಾ? ಜಾಂಗ್ ಹೇಳಿದ್ದು, ನಾವು ಬಯಸಿದ್ದು ಒಂದೇ, ನಮ್ಮ ಇಕ್ವಿಪ್ಮೆಂಟ್ ತನ್ನ ಫುಲ್ ಕಂಬ್ಯಾಟ್ ಪೊಟೆನ್ಷಿಯಲ್ನಲ್ಲಿ ಪರ್ಫಾರ್ಮ್ ಆಗಲಿ ಅಂತ. ಅದು J-10Cಗೆ ಸಿಕ್ಕ ರೆಕಗ್ನೇಷನ್ ಮಾತ್ರ ಅಲ್ಲ, ಒಟ್ಟಿಗೆ ಕೆಲಸ ಮಾಡಿ ಬೆಳೆದ ಒಂದು ವಿಶೇಷ ಬಾಂಧವ್ಯದ ಸಾಕ್ಷಿ ಕೂಡ ಎಂದು ಚೀನಾದ ಜಾಂಗ್ ಹೇಳಿದರು. ಇನ್ನು J-10C ಯುದ್ಧ ವಿಮಾನ ಅಂದರೆ ಏನು ಅಂತ ಗೊತ್ತಿಲ್ಲದವರಿಗೆ ಹೇಳಿಬಿಡ್ತೇನೆ. ಇದು ಚೀನಾದ J-10C ಫೈಟರ್ ಜೆಟ್ನ ಎಕ್ಸ್ಪೋರ್ಟ್ ವರ್ಷನ್. ಪಾಕಿಸ್ತಾನ್ ಏರ್ಫೋರ್ಸ್ನ ಬಳಿ ಇರುವ ಅತ್ಯಂತ ಅಡ್ವಾನ್ಸ್ಡ್ ಜೆಟ್ಸ್ಗಳ ಪೈಕಿ ಇದು ಒಂದು. JF-17 ಮತ್ತು F-16 ಜೊತೆಗೆ ಈ ಜೆಟ್ನಲ್ಲಿ AESA ರಡಾರ್ ಇದೆ ಮತ್ತು ಬಿಯಾಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಮಿಸೈಲ್ ಸೇರಿದಂತೆ ಹಲವು ಚೈನೀಸ್ ಪ್ರಿಸಿಷನ್ ವೆಪನ್ ಕ್ಯಾರಿ ಮಾಡುವ ಸಾಮರ್ಥ್ಯ ಇದೆ. ಮುಖ್ಯವಾದ ವಿಷಯ ಏನೆಂದರೆ, ಚೀನಾ ಹೊರತುಪಡಿಸಿ ಬೇರೆ ಯಾವ ದೇಶವೂ J-10C ಸೀರೀಸ್ಗಳನ್ನು ಆಪರೇಟ್ ಮಾಡುತ್ತಿಲ್ಲ. ಪಾಕಿಸ್ತಾನ ಮಾತ್ರ ಈ ಏರ್ಕ್ರಾಫ್ಟ್ನನ್ನು ಬಳಸುತ್ತಿರುವ ಏಕೈಕ ಫಾರಿನ್ ಕಂಟ್ರಿ ಆಗಿದೆ. ಹಾಗಾಗಿ ಆಪರೇಷನ್ ಸಿಂಧೂರ್ ಈ ಜೆಟ್ಗೆ ಒಂದು ರಿಯಲ್ ಕಂಬ್ಯಾಟ್ ಟೆಸ್ಟ್ ಆಯಿತು ಎನ್ನಬಹುದು. ಚೀನಾದ ಜಾಂಗ್ ಇನ್ನೊಂದು ಹೇಳಿಕೆಯನ್ನು ಕೊಟ್ಟರು. J-10C ಕನಿಷ್ಠ ಒಂದು ಡಸಾಲ್ಟ್ ರಫೇಲ್ ಫೈಟರ್ ಜೆಟ್ಟನ್ನು ಡೌನ್ ಮಾಡಿದೆ ಅಂತ. ಆದರೆ ಈ ಕ್ಲೈಮ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಮತ್ತು ಹಲವು ಎಕ್ಸ್ಪರ್ಟ್ಸ್ಗಳು ಇದನ್ನು ಹೈಲಿ ಅನ್ಲೈಕ್ಲಿ ಎಂದು ತಳ್ಳಿ ಹಾಕಿದ್ದಾರೆ. ಅದಕ್ಕಾಗಿ ಇದನ್ನು ಒಂದು ಅನ್ವೆರಿಫೈಡ್ ಕ್ಲೈಮ್ ಎಂದು ತಿಳಿಯಬೇಕು. ಇನ್ನು ಈ ಡಿಸ್ಕ್ಲೋಸರ್ ಯಾಕೆ ಇಷ್ಟು ಮಹತ್ವ ಪಡೆದಿದೆ ಅಂದರೆ, ಆಪರೇಷನ್ ಸಿಂಧೂರ್ ನಡೆದ ಸಂದರ್ಭದಿಂದ ಹಿಡಿದು ಇಲ್ಲಿಯವರೆಗೆ ಚೀನಾ ತಾನು ಪಾಕಿಸ್ತಾನಕ್ಕೆ ಸ್ಯಾಟಲೈಟ್ ಇಂಟೆಲಿಜೆನ್ಸ್, ಲಾಜಿಸ್ಟಿಕ್ಸ್ ಮತ್ತು ಟೆಕ್ನಿಕಲ್ ಸಪೋರ್ಟ್ ನೀಡಿತ್ತು ಎಂಬ ಆರೋಪಗಳಿಗೆ ಯಾವತ್ತೂ ಅಧಿಕೃತ ಉತ್ತರ ಕೊಟ್ಟಿರಲಿಲ್ಲ. ಆದರೆ ಈಗ 1 ವರ್ಷದ ನಂತರ ಚೀನಾದ ಸರ್ಕಾರಿ ಮೀಡಿಯಾದಲ್ಲಿಯೇ ಈ ವಿಷಯವು ಬಹಿರಂಗವಾಯಿತು. ಚೀನಾ ಪಾಕಿಸ್ತಾನ್ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಬಗ್ಗೆ ಮಾತನಾಡುವುದಾದರೆ, ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪ್ರಕಾರ 2021ರಿಂದ 2025 ನಡುವೆ ಪಾಕಿಸ್ತಾನ ಒಟ್ಟು ಆರ್ಮ್ಸ್ ಇಂಪೋರ್ಟ್ಸ್ನಲ್ಲಿ 80% ಹೆಚ್ಚು ಚೀನಾದಿಂದಲೇ ಬಂದಿವೆ.
ಅಷ್ಟರ ಮಟ್ಟಿಗೆ ಈ ಎರಡು ದೇಶಗಳ ನಡುವಿನ ಡಿಫೆನ್ಸ್ ಸಂಬಂಧ ಗಟ್ಟಿಯಾಗಿದೆ. ಒಂದೊಂದಾಗಿ ನೋಡುವುದಾದರೆ ಫೈಟರ್ ಜೆಟ್ಸ್ಗಳು, ಮಿಸೈಲ್ ಸಿಸ್ಟಮ್ಸ್, ಡ್ರೋನ್ಸ್, ಫ್ರಿಗೇಟ್ಸ್ ಮತ್ತು ಸಬ್ಮೆರಿನ್ಸ್ಗಳು ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಪಾಕಿಸ್ತಾನ ಚೀನಾದ ಪ್ಲ್ಯಾಟ್ಫಾರ್ಮ್ಗಳ ಮೇಲೆ ಹೆಚ್ಚಾಗಿ ಡಿಪೆಂಡ್ ಆಗುತ್ತಿದೆ. ಅಮೆರಿಕದ ಮೇಲಿನ ಅವಲಂಬನೆ ಕಡಿಮೆಯಾಗಿ ಚೀನಾ ದೇಶವು ಪ್ರಮುಖ ಸಪ್ಲೈಯರ್ ಸ್ಥಾನವನ್ನು ತೆಗೆದುಕೊಂಡಿದೆ. ನೇವಿ ವಿಷಯದಲ್ಲಿ ಹೇಳುವುದಾದರೆ ಪಾಕಿಸ್ತಾನ ಈಗ ಚೀನಾದ ಹಂಗೂರ್ ಕ್ಲಾಸ್ ಸಬ್ಮೆರಿನ್ಸ್ಗಳನ್ನು ಕೂಡ ತನ್ನ ಫ್ಲೀಟ್ಗೆ ಸೇರಿಸಿಕೊಂಡಿದೆ. ಇನ್ನು ಇದಕ್ಕಿಂತ ದೊಡ್ಡ ಸುದ್ದಿ ಒಂದಿದೆ. ಪಾಕಿಸ್ತಾನ ಚೀನಾದ ಹೊಸ ಶೆನ್ಯಾಂಗ್ J-35A ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ಆಪರೇಟ್ ಮಾಡುವ ಮೊದಲ ಫಾರಿನ್ ಕಂಟ್ರಿ ಆಗಬಹುದು ಎಂಬ ರಿಪೋರ್ಟ್ಸ್ಗಳು ಹೆಚ್ಚಾಗಿ ಬರುತ್ತಿವೆ. ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳುವುದಾದರೆ ಆಪರೇಷನ್ ಸಿಂಧೂರ್ ಕೇವಲ ಭಾರತ ಪಾಕಿಸ್ತಾನದ ನಡುವಿನ ಘರ್ಷಣೆ ಆಗಿರಲಿಲ್ಲ. ಅದರ ಹಿಂದೆ ಚೀನಾದ ನೇರ ಟೆಕ್ನಿಕಲ್ ಪ್ರೆಸೆನ್ಸ್ ಇದ್ದದ್ದು ಈಗ ಅಧಿಕೃತವಾಗಿ ಸಾಬೀತಾಗಿದೆ. ಮತ್ತು ಈ ಒಂದು ಬಹಿರಂಗ ಹೇಳಿಕೆ ಭವಿಷ್ಯದ ಭಾರತ ಪಾಕಿಸ್ತಾನ ಚೀನಾದ ಸಮೀಕರಣವನ್ನು ಇನ್ನಷ್ಟು ಸ್ಪಷ್ಟಪಡಿಸುತ್ತದೆ. ಗೆಳೆಯರೇ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.